ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಗ್ನಿಸಾಕ್ಷಿ ಒಂದಾಗುಗಳಿಗೆ ಬರುವುದ್ರ ಜೊತೆಗೆ ಅಲ್ಲಿ ಭಾಗಮಂಡಲದ ರಹಸ್ಯ ತೆರೆದುಕೊಂಡಿದೆ. ಇಲ್ಲಿ ಅಗ್ನಿಯ ತಂದೆಯ ಒಂದು ನಿಜ ಸತ್ಯ ಅನಾವರಣಗೊಳ್ತಿದ್ಯಾ, ಅವರ ಸೆಕೆಂಡ್ ಫೇಸ್ ರಿವೀಲ್ ಆಗ್ತಿದ್ಯಾ, ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಒಂದೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾರೆ. ಆ ಒಂದು ಕೆಲಸವನ್ನು ಇಲ್ಲಿ ಅಗ್ನಿ ಮಾಡಿದಾಗಲೂ ಕೂಡ ಅರವಿಂದ್ ಅವರು ಒಪ್ಕೊಂಡಿರುವುದಿಲ್ಲ. ಅದೇ ರೀತಿಯಾಗಿ ಈಗ ಸಾಕ್ಷಿ ಅದೇ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದಾಳೆ, ಬಟ್ ಅದನ್ನು ಒಪ್ಕೊಳ್ಳೋದಿಲ್ಲ. ಸುಮ್ಮನೆ ಇದ್ಬಿಡ್ರಿ, ಈ ಪ್ರಾಜೆಕ್ಟನ್ನು ನಾನೇ ಮಾಡಿದ್ದೆ, ಆದರೆ ಅವತ್ತು ಕೂಡ ನಿಮ್ಮ ಬಾಸ್ ಅದನ್ನು ಒಪ್ಕೊಳ್ಳದೆ ಹಿಂದೂ ಮುಂದೆ ನೋಡದೆ ಬಿಸಾಡಿಬಿಟ್ರು. ಮತ್ತೆ ನಿಮಗೆ ಅದೇ ರೀತಿ ಸಿಚುವೇಶನ್ ಬರಬೇಕಾ, ಸುಮ್ಮನೆ ಬಿಟ್ಬಿಡಿ ಆ ಪ್ರಾಜೆಕ್ಟನ್ನು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಾಕ್ಷಿ ಇಲ್ಲ, ನಾನು ಮನೆಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಪ್ರಾಜೆಕ್ಟ್ ಫೈಲ್ನ ತೊಗೊಂಡು ಅರವಿಂದ್ ಅವರ ಮನೆಗೆ ಬರ್ತಾರೆ. ಅರವಿಂದ್ ಅವರ ಹತ್ರ ತಮ್ಮ ಒಂದು ಕಂಪ್ನಿಗೆ ಸಂಬಂಧಪಟ್ಟಂತಹ ಜಾಗದ ಒಂದು ಪ್ರಾಜೆಕ್ಟ್ ಇದೆ. ಆ ಒಂದು ಪ್ರಾಜೆಕ್ಟನ್ನು ನಾವು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತುಂಬಾ ಲಾಭ ಆಗುತ್ತೆ ಕಂಪ್ನಿಗೆ ಅಂತ ಹೇಳಿದಾಗ, ಯಾವುದಮ್ಮ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಅರವಿಂದ್ ಭಾಗಮಂಡಲ ಅಂದ ತಕ್ಷಣ ಬೇಡಮ್ಮ ಬೇಡ, ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟನ್ನು ಮುಂದುವರಿಸಬೇಡ, ಈಗಲೇ ಸ್ಟಾಪ್ ಮಾಡು, ಬೇರೊಂದು ಪ್ರಾಜೆಕ್ಟನ್ನು ಹುಡುಕು, ಸಂಜೆ ಒಳಗಡೆ ನನಗೆ ಅಪ್ಡೇಟು ಸಿಗಬೇಕು ಅಂತ ಹೇಳ್ತಾರೆ. ಪ್ಲೀಸ್ ಸರ್, ಯಾಕೆ ಬೇಡ ಅಂತಿದ್ದಾರೆ, ಅದರಿಂದ ನಮ್ಮ ಕಂಪ್ನಿಗೆ ತುಂಬಾ ಬೆನಿಫಿಟ್ ಇದೆ ಅಂತಾನೆ ಇಲ್ಲಿ ಸಾಕ್ಷಿ ತಿಳಿಸ್ತಾರೆ. ಆಗ ಇಲ್ಲಿ ಅರವಿಂದ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ, ನೀನು ನನ್ನ ಮಾತನ್ನು ಕೇಳಬೇಕು ಹೊರತು ನಿನ್ನ ಮಾತನ್ನು ಕೇಳೋದಕ್ಕಲ್ಲ ನಾನು ಇಲ್ಲಿ ಇರೋದು ಅಂತ ಹೇಳಿ ರೇಗ್ ಬಿಡ್ತಾರೆ. ಅದನ್ನು ಮಗಳು ಹಾಗೆ ಚಿಕ್ಕಮ್ಮ ಮತ್ತು ಅವರ ಮಗ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಈ ಕಡೆ ಸಾಕ್ಷಿಗೆ ತುಂಬಾ ಅವಮಾನ ಆಗ್ತದೆ. ಯಾಕಂದರೆ ಅರವಿಂದ್ ಅವರು ಎಂದೂ ಕೂಡ ಸಾಕ್ಷಿ ಮೇಲೆ ಈ ರೀತಿಯಾಗಿ ರೇಗಿರಲಿಲ್ಲ, ಅಷ್ಟರ ಮಟ್ಟಿಗೆ ರೇಗ್ತಿದ್ದಾರೆ. ಈ ಕಡೆ ಅಷ್ಟರಲ್ಲಿ ಹೊರಗಡೆ ಬರ್ತಾಳೆ ಸಾಕ್ಷಿ. ಹೊರಗಡೆ ಬಂದಿದ್ದೆ ಇವರನ್ನು ನೋಡಿದ್ದೆ, ಏನು ಹೇಳಬೇಕು ಮಾತಾಡಬೇಕು ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಅಗ್ನಿ ಕೂಡ ಅಲ್ಲಿಗೆ ಬರ್ತಾರೆ. ಏನಿದು, ಏನು ಮಾಡ್ತಿದ್ರ ಇಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು, ಸುಮ್ಮನೆ ನಿಮ್ಮ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ವಾ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಕಂಫರ್ಟ್ ಫೀಲ್ ಮಾಡಿಸೋದಕ್ಕೆ ಮುಂದಾಗ್ತಾರೆ ಸಾಕ್ಷಿಗೆ ಅಗ್ನಿ. ಆದರೆ ಇಲ್ಲಿ ಸಾಕ್ಷಿ ಏನನ್ನ ಕೂಡ ಹೇಳ್ದೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದನ್ನು ನೋಡಿದಂಥ ಅಗ್ನಿಗೆ ಆಕೆಯನ್ನು ನೋಡಿ ಪಾಪ ಅಂತ ಅನ್ನಿಸ್ತದೆ. ಪಾಪ ನಾನು ಅಷ್ಟೆಲ್ಲ ಹೇಳಿದ್ರು ಕೂಡ ಹೋಗ್ಬಿಟ್ಟು ಅವ್ರ ಬಾಸ್ ಹತ್ರ ಹೋಗಿ ಬಯಸ್ಕೊಂಡು ಬಂದಲ್ಲ, ಏನು ಹೇಳಬೇಕಿತ್ತು ಈಗ ಗೊತ್ತಾಗ್ಲಿಲ್ವಾ, ನಾನು ಹೇಳಿದಾಗಲೇ ನನ್ನ ಮಾತನ್ನೇ ಕೇಳ್ತಿದ್ರೆ ಇದನ್ನೆಲ್ಲ ಅನುಭವಿಸ್ಬೇಕಾಗತ್ತಾ, ಅನುಭವಿಸ್ಲಿ ಎಷ್ಟೆಲ್ಲ ಹಾರಾಡ್ತಿದ್ರು ಅಂತ ಹೇಳಿ ಇಲ್ಲಿ ಅನ್ಕೋತಾರೆ ಇಲ್ಲಿ ಅಗ್ನಿ. ತದನಂತರ ಇಲ್ಲಿ ಸಾಕ್ಷಿ ಅಷ್ಟು ಹೇಳಿದ ಮಾತ್ರಕ್ಕೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೆ ಬದಲಾಗಿ ಭಾಗಮಂಡಲ ಜಾಗವನ್ನೇ ಹುಡ್ಕೊಂಡು ಹೊರಟುಬಿಟ್ಟಿದ್ದಾಳೆ. ಇತ್ತ ಕಡೆ ಸಾಕ್ಷಿಗೆ ತುಂಬ ಬೇಜಾರ ಆಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಅಗ್ನಿಯ ತಂಗಿ ಬಂದು ಅಪ್ಪನ ಪ್ರಶ್ನೆ ಮಾಡ್ತಾಳೆ, ನೀವು ಯಾಕೆ ಆ ರೀತಿ ರೇಗಿದ್ರೆ, ನೀವು ಎಂದೂ ಕೂಡ ಆ ರೀತಿ ರೇಗಿರೋದನ್ನು ನಾನು ನೋಡೇ ಇಲ್ಲ, ಅದರಲ್ಲೂ ನಿಮ್ಮ ಫೇವ್ರೇಟ್ ಬಿಯಗೆ ನೀವು ಆ ರೀತಿ ರೇಗಿದ್ರ ಅಂದರೆ ಖಂಡಿತವಾಗ್ಲೂ ಏನೂ ಇರೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತದೆ. ಏನಾಯಿತು ಪಾಪ ಹುಡುಗಿ ಮನಸ್ಸಿಗೆ ಎಷ್ಟು ಘಾಸಿ ಆಗಿರೋದಿಲ್ಲ, ಅದನ್ನು ಒಳ್ಳೆ ಮಾತಲ್ಲೂ ಕೂಡ ಹೇಳ್ಬೋದಿತ್ತಲ್ವ. ಆ ಭಾಗಮಂಡಲದ ವಿಷಯದಿಂದನೇ ತಾನೇ ಇಷ್ಟೆಲ್ಲ ಆಗಿರೋದು. ಅವತ್ತು ನಾನು ಅಣ್ಣ ಕೂಡ ಇದೇ ವಿಷಯವನ್ನು ಮಾತಾಡ್ದಾಗ ನೀವು ಅದೇ ರೀತಿ ರಿಯಾಕ್ಟ್ ಮಾಡಿದ್ರಿ, ಮತ್ತೆ ಅದೇ ರೀತಿ ರಿಯಾಕ್ಟ್ ಮಾಡಿದ್ರ ಅಂಥದ್ದು ಏನಿದೆ ಅಲ್ಲಿ. ಈ ಕಡೆ ಸಾಕ್ಷಿ ಫೋನ್ ಕೂಡ ನಾಟ್ ರೀಚಬಲ್ ಬರ್ತದೆ. ನನಗೆ ಯಾಕೋ ಸಾಕ್ಷಿ ಅಂದ್ಕೊಂಡಾಗೆ ಮಾಡೋದ್ರಿಂದ ಅವಳು ಏನಾದರೂ ಭಾಗಮಂಡಲದ ಜಾಗಕ್ಕೆ ಹೋಗಿರಬಹುದಾ ಅಂತ ಹೇಳಿದ ತಕ್ಷಣ ಇಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬಾರ್ದು, ಏನೇ ಹುಡುಕಿದ್ರು ಏನೂ ಸಿಗೋದಿಲ್ಲ, ಏನೂ ಇಲ್ಲ ಅಲ್ಲಿ, ಏನಿದೆ ಅಂತ ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಏನೇನೋ ಮಾತನಾಡ್ತಾರೆ. ನಂತರ ಸಾಕ್ಷಿಗೆ ಕಾಲ್ ಮಾಡ್ತಿದ್ದಾರೆ, ಬಟ್ ಸಾಕ್ಷಿ ಕಾಲ್ ಪಿಕ್ ಮಾಡೋದಲ್ಲ, ಆಕೆಯ ಫೋನೇ ನಾಟ್ ರೀಚಬಲ್ ಬಂದದ. ಎತ್ತ ಕಡೆ ಒಂದು ಕ್ಷಣ ಮನೆಯನ್ನು ನೋಡಿದಂಥ ಸಾಕ್ಷಿಗೆ ಏನಪ್ಪ ಇದು ಬೂತ್ ಬಂಗ್ಲೂ ಥರ ಇದೆಯಲ್ಲ ಅಂತ ಹೇಳಿ ಅನಿಸುತ್ತೆ. ತದನಂತರ ಒಳಗಡೆ ಹೋದ್ರಾಯಿತು ಅಂತ ಹೇಳಿ ನಿಧಾನಕ್ಕೆ ಒಳಗಡೆ ಬರ್ತಾರೆ. ಒಳಗಡೆ ಬರ್ತಿದ್ದಾಗೆ ಒಂದೊಂದು ಹೆಜ್ಜೆ ಕೂಡ ಆಕೆಯನ್ನು ಭಯ ಹುಟ್ಟಿಸ್ತದೆ. ತದನಂತರ ಈ ಕಡೆ ಅಗ್ನಿ ಆಫೀಸ್ಗೆ ಹೋಗ್ತಿರ್ತಾರೆ. ಸಾಕ್ಷಿಗೆ ಕರೆ ಮಾಡೋಣ, ಪಾಪ ತುಂಬ ಬೇಜಾರು ಮಾಡ್ಕೊಂಡಿತ್ತು ಹುಡುಗಿ ಅಂದ್ಕೊಂಡಿದ್ದೆ, ಕಾಲ್ ಮಾಡ್ತಾರೆ, ಬಟ್ ಸಾಕ್ಷಿ ಕಾಲ್ ಪಿಕ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತ ತೋಚದೆ ತಕ್ಷಣ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಅಂತ ಹೇಳಿ ಅಗ್ನಿ ಮುಂದಾಗ್ತಾರ. ಖಂಡಿತ ಇಲ್ಲ, ಅದಕ್ಕೆ ಬದಲಾಗಿ ಇಲ್ಲಿ ಅಗ್ನಿಗೆ ಅನಿಸುತ್ತೆ ಈಕೆಯ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಂದರೆ ಖಂಡಿತ ಈಕೆ ಭಾಗಮಂಡಲಕ್ಕೆ ಹೋಗಿರ್ಬೋದು ಅಂದ್ಕೊಂಡಿದ್ದೆ. ಇಲ್ಲಿ ಅಗ್ನಿ ಕೂಡ ಒಬ್ಬನೇ ಭಾಗಮಂಡಲದ ಕಡೆ ಹೋಗ್ತಾರೆ. ಇತ್ತ ಕಡೆ ಮನೆಯಲ್ಲಿ ತುಂಬಾ ಟೆನ್ಷನ್ ಆವರಿಸ್ಕೊಂಡಿದೆ, ಬಿಕಾಸ್ ಇಲ್ಲಿ ಸಾಕ್ಷಿ ಫೋನ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಇಲ್ಲಿ ಅಗ್ನಿ ಕೂಡ ಮನೆಗೆ ಬಂದಿಲ್ಲ, ಏನಾಗಿರ್ಬೋದು, ಆಕೆ ಮತ್ತೆ
ಆಫೀಸಲ್ಲಿ ಏನಾದರೂ ಅಂತ ಅಂದ್ಕೊಂಡಿದ್ದೆ, ಯೋಚನೆ ಮಾಡ್ತಿದ್ದಾರೆ. ಬಟ್ ಕಾಲ್ ಮಾಡಿ ಕೇಳಿದ್ರು ಅಲ್ಲಿ ಸಾಕ್ಷಿ ಆಫೀಸಿಗೆ ಬಂದಿಲ್ಲ ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಇದರಿಂದಾಗಿ ಏನು ಮಾಡಬೇಕು ಅಂತ ತೋಚದೆ ಒದ್ದಾಡ್ತಾ ಈ ಕಡೆ ಅಗ್ನಿಗೂ ಕೂಡ ಕಾಲ್ ಯಾವಾಗ ಕನೆಕ್ಟ್ ಆಗೋದಿಲ್ವೋ ಅವ್ರಿಗೆ ಅನಿಸುತ್ತೆ ಖಂಡಿತ ಆಕೆ ಭಾಗಮಂಡಲಕ್ಕೆ ಹೋಗಿರ್ಬೋದು ಅಂತ. ಹಾಗಾಗಿ ಅಗ್ನಿ ಕೂಡ ಭಾಗಮಂಡಲದ ಕಡೆಗೆ ಹೋಗ್ತಿದ್ದಾರೆ. ಇದ ಕಡೆ ಅಗ್ನಿ ಒಳಗಡೆ ಬರ್ತಾ ಇದ್ದಾಗೆ ಕತ್ತಲಾಗ್ಬಿಡುತ್ತೆ. ಕತ್ತಲಾಗಿದ್ದಂತಹ ಆ ಒಂದು ಸಮಯದಲ್ಲಿ ತುಂಬ ಅಂದರೆ ತುಂಬ ಬೆಚ್ಚಿ ಬೀಳ್ತಿದ್ದಾಳೆ ಸಾಕ್ಷಿ. ಯಾಕಂದರೆ ಆ ಮನೆ ಅಷ್ಟು ವಿಚಿತ್ರವಾಗಿ ಫೀಲ್ ಆಗ್ತದೆ. ಇಲ್ಲಿ ಸಾಕ್ಷಿಗೆ ಒಂದೊಂದು ಹೆಜ್ಜೆಯನ್ನು ಇಡ್ತಿದ್ದಷ್ಟು ಭಯ ಅನ್ನೋದು ಆವರಿಸ್ಕೊಂಡಿದೆ. ಅಲ್ಲಿ ಯಾವ ಸದ್ಯ ಅಡಗಿದೆ ಗೊತ್ತಿಲ್ಲ. ಬಟ್ ಅರವಿಂದ ತುಂಬಾ ಟೆನ್ಷನಲ್ಲಿದ್ದಾರೆ. ಇತ್ತ ಕಡೆ ಅಗ್ನಿ ಕೂಡ ಸಾಕ್ಷಿಗೋಸ್ಕರ ಅಲ್ಲಿಗೆ ಬರ್ತಾರೆ. ಸಾಕ್ಷಿಯ ಸುಳಿವು ಕೂಡ ಅಗ್ನಿಗೆ ಅಲ್ಲಿ ಸಿಗುತ್ತೆ. ಫೈನಲಿ ಅಗ್ನಿ ಸಾಕ್ಷಿ ಮುಖಾಮುಖಿ ಆಗ್ತಾರೆ. ಇಲ್ಲಿ ಮುಖಾಮುಖಿ ಆದಂಥ ಅಗ್ನಿ ಸಾಕ್ಷಿಯಲ್ಲಿ ಅಡಗಿರ್ತಕ್ಕಂಥ ರಹಸ್ಯವನ್ನು ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಇತ್ತ ಕಡೆ ರಾಜುವಿನ ರಹಸ್ಯವನ್ನು ಪತ್ತೆ ಹಚ್ಚಲಿಕ್ಕೆ ಅಂತ ಅತ್ತೆ ಸಾಕ್ಷಿ ಅತ್ತೆ ರೂಮಿಗೆ ಹೋಗಿದ್ದಾರೆ. ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅತ್ತೆ ರಾಜುವಿನ ಕೈಗೆ ಸಿಕ್ಕಿ ಬೀಳ್ತಾರೆ. ಯಾಕೆ ಇಲ್ಲಿಗೆ ಬಂದಿದ್ರಿ ಅಂತ ಕೇಳಿದಾಗ ಮೊದಲಲ್ಲಿ ಸುಳ್ಳನ್ನು ಹೇಳ್ತಾರೆ. ಬಟ್ ನಂತರ ಸುಳ್ಳು ಹೇಳುವ ಅವಶ್ಯಕತೆ ಏನಿದೆ, ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದರೂ ಸಿಗತ್ತಾ ಅಂತಾನೆ ಬಂದಿದ್ದೆ ನಾನು, ಏನು ಮಾಡ್ತೀಯಾ ನೀನು ಅಂತ ಕೇಳ್ತಿದ್ದಾರೆ. ನೀವು ಮಾಡಿದ್ದು ತಪ್ಪಲ್ವಾ, ಯಾಕೆ ರೀತಿ ಮಾಡಿದ್ರಿ, ಖಂಡಿತ ನೀವು ಮಾಡಿದ್ದು ನನಗೆ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿ ರಾಜು ಹೇಳಿದಾಗ, ಹೌದಪ್ಪ ಖಂಡಿತ ನಾನು ಮಾಡೋದು ನಿನಗೆ ಸರಿಯಾಗಿ ಕಾಣಿಸತ್ತಲ್ವ, ಆದರೆ ಈಗೇನು ಮಾಡ್ತೀಯ ನೀನು, ಮನೆಯಿಂದ ಹೋಗ್ತೀಯ, ಮನೆಯಿಂದ ಹೋಗೋದಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಜವಾಗ್ಲೂ ನೀನು ಏನೇ ಮಾಡಿದ್ರೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸಾಕ್ಷಿ ಅತ್ತೆ. ತದನಂತರ ಅವರಲ್ಲಿಂದ ಹೋಗ್ತಾರೆ. ಇಲ್ಲಿ ರಾಜು ಕೂಡ ಕೆಲವೊಂದು ವಿಷಯಗಳನ್ನ ಮುಚ್ಚಿರ್ತಿದ್ದಾರೆ. ರಾಜು ಇದ್ದಕ್ಕಿದ್ದಾಗೆ ಬರೋದು ಆ ಮನೆಗೆ ಬಂದ ತಕ್ಷಣ ಸಾಕ್ಷಿಯನ್ನು ಇಷ್ಟಪಡೋದು. ನಿಜಕ್ಕೂ ಇದು ಎಲ್ಲವೂ ಕೂಡ ಆಕ್ಸಿಡೆಂಟ್ ಆಗಿದೆ, ಖಂಡಿತ ಇಲ್ಲ. ಇಲ್ಲಿ ಅಗ್ನಿಯ ತಂಗಿ ಇಷ್ಟಪಡ್ತಿರೋ ಮದುವೆ ಆಗಬೇಕಾಗಿ ಅಂದ್ಕೊಂಡಿರೋ ಯುವಿ ಬೇರೆ ಅಲ್ಲ, ರಾಜು ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬರೇನೆ. ಆದರೆ ಅಲ್ಲಿ ಯುವಿ ಆಗಿದ್ದಾರೆ, ಇಲ್ಲಿ ರಾಜು ಆಗಿದ್ದಾರೆ. ಯಾಕೆ ಈ ರೀತಿಯಲ್ಲೆಲ್ಲ ಮಾಡಿತು, ಏನಿರ್ಬೋದು ಅವರ ಇಂಟೆನ್ಷನ್? ಇಲ್ಲಿ ರಾಜು ನಿಜಕ್ಕೂ ಒಳ್ಳೆಯವರ ಅಥವಾ ಕೆಟ್ಟವರ? ಇಲ್ಲಿ ಆ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ಮಾತಾಡ್ತಾ ಇದ್ದ ಕಡೆ ಸಾಕ್ಷಿಯನ್ನು ಇಷ್ಟಪಡ್ತಾ ಎಲ್ಲರೂ ಮುಂದೆ ತಾನು ಒಳ್ಳೆಯವನು ಅಂತ ಬಿಂಬಿಸ್ತಾ ಸಾಕ್ಷಿಗೂ ಕೂಡ ನೀವು ಓಕೆ ಅಂತ ಹೇಳೋ ತನಕ ನಾನು ಕಾಯ್ತಾನೆ ಇರ್ತೀನಿ, ನೀವು ಓಕೆ ಅಂತ ಹೇಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಿಮ್ಮದೇ ನೆನಪಲ್ಲಿ ನನ್ನ ಇಡೀ ಬದುಕು ಕಳಿತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾಕೆ ರಾಜು ಅಲಿಯಾಸ್ ವಿಕಿ ಈ ರೀತಿ ಮಾಡ್ತಿದ್ದಾರೆ? ಇಲ್ಲಿ ವಿಕಿ ರಾಜು ಇಬ್ಬರು ಕೂಡ ಒಬ್ಬರೇನು? ರಾಜು ನಿಜಕ್ಕೂ ಇಷ್ಟಪಟ್ಟಿದ್ದು ಸಾಕ್ಷಿನೇ ಆಗಿದ್ದಾರೆ. ಮನೆಯವರ ಒತ್ತಾಯಕ್ಕೆ ಅಲ್ಲಿ ಆಕೆಯನ್ನು ಅಂದರೆ ಅಗ್ನಿ ತಂಗಿಯನ್ನು ಮದುವೆ ಆಗೋದಕ್ಕೆ ಒಪ್ಪಿ ಇಲ್ಲಿ ಸಾಕ್ಷಿಯನ್ನು ಮದುವೆ ಆಗಿ ಅಗ್ನಿ ತಂಗಿಗೆ ಏನಾದರೂ ಕೈ ಕೊಡಬೇಕು ಅಂದ್ಕೊಂಡಿರೋ ಪ್ಲ್ಯಾನ್ ಏನಾದರೂ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇತ್ತ ಕಡೆ ಭಾಗಮಂಡಲದ ರಹಸ್ಯ ತೆರೆದುಕೊಳ್ತದೆ. ಸಾಕ್ಷಿ ಮತ್ತು ಅಗ್ನಿ ಇಬ್ಬರು ಕೂಡ ಸೇರಿಕೊಂಡು ಆ ಒಂದು ರಹಸ್ಯವನ್ನು ಭೇದಿಸೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಇಷ್ಟು ದಿನ ಕಬ್ಬಿಣದ ಕಡಲೆ ಆಗಿದ್ದು ನನ್ನ ಬದುಕಿ ರೀತಿ ಬರೋದಕ್ಕೆ ಆ ಒಂದು ಮನೆಯೇ ಕಾರಣ ಅಂತ ಅಂದ್ಕೊಂಡಿದ್ದಂಥ ಅರವಿಂದ್ ಅವರ ಬದುಕಲ್ಲಿ ಮತ್ತೊಂದು ಮಹಾನ್ ತಿರುವು ಸಿಗ್ತದೆ. ಹಾಗಾದರೆ ಏನಾಗತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ